ಡಿಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಟೈಮ್ ಬಂದೇ ಬಿಡ್ತಾ. ಹಾಗೆ ನೋಡಿದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ ಡಿಕೆ ಹಠಾವೋ ಬಗ್ಗೆ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ಸಿಎಂ ಆಪ್ತ ಬಣದಿಂದ ಒತ್ತಡವೋ ಒತ್ತಡ. ಆದರೆ ಇದಕ್ಕೆ ಕ್ಯಾರ್ ಅನ್ನದ ಡಿಕೆ ಶಿವಕುಮಾರ್ ಅವರು ಎನ್ನ ನೆಮ್ಮದಿಗೆ ಭಂಗ ಇಲ್ಲ ಅನ್ನೋ ಟೈಪಲ್ಲಿ ಹೊಂಬುತನ ಮೆರೆದವರು ಇದೀಗ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಬೆನ್ನಲ್ಲೇ ಮತ್ತೆ ಜೋರಾಗಿದೆ ಪದಚ್ಯುತಿಯ ಕೂಗು. ಹಾಗೆ ಸಿಎಂ ದಿಲ್ಲಿ ಕಡೆ ಹೊರಟಿದೆ, ಬಂತು ಡಿಕೆ ಕುರ್ಚಿ ಗಡಗಡ. ಏನು ಅಂತೀರಾ ಈ ಸ್ಟೋರಿ ನೋಡಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸನ್ನಿಹಿತ. ಸಿಎಂ ದಿಲ್ಲಿ ಟೂರ್ ಬಗ್ಗೆಯೇ ಎಲ್ಲರ ಕಣ್ಣು. ರಾಜ್ಯದಲ್ಲಿನ ಕಾಂಗ್ರೆಸ್ ಆಂತರಿಕ ಗುದ್ದಾಟ ಕೆಲ ಸಮಯ ಸೈಲೆಂಟ್ ಆದಂತೆ ಕಂಡು ಬಂದ್ರು, ಮತ್ತೆ ಯಾವುದೇ ಕ್ಷಣದಲ್ಲಿ ಜ್ವಾಲಾಮುಖಿಯಂತೆ ಮೇಲೇಳದೆ ಇರುವುದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಸಿಎಂ ಆಪ್ತ ಪಡೆ ಈಗಾಗಲೇ ದಿಲ್ಲಿ ರೌಂಡ್ಸ್ ಹೊಡೆದು ಬಂದ್ರು, ಆಗಿಲ್ಲ ಪ್ರಯೋಜನ. ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಪರಮೇಶ್ವರ್ ಹೀಗೆ ಡಿಕೆ ಶಿವಕುಮಾರ್ ವಿರುದ್ಧ ನಿರ್ಣಾಯಕ ಹೋರಾಟಕ್ಕೆ ಧುಮುಕಿದ್ದು ಕಾಂಗ್ರೆಸ್ ಘಟಾನುಘಟಿಗಳು. ಹೇಗಾದ್ರೂ ಮಾಡಿ ಡಿಕೆಶಿ ಅವರನ್ನ ಕೆಪಿಸಿಸಿ ಗಾದಿಯಿಂದ ಪದಚ್ಯುತಿಗೊಳಿಸಲೇಬೇಕು ಅನ್ನೋದಿಲ್ಲಿ ಈ ಸಚಿವರ ಛಲ. ಆದ್ರೆ ಏನೇನು ವರ್ಕೌಟ್ ಆಗ್ತಾನೆ ಇಲ್ಲ ಅನ್ನೋ ಬೇಸರದ ಮಧ್ಯೆ ಮತ್ತೆ ಈ ಕನಸು ಚಿಗುರೊಡೆಯುವಂತೆ ಮಾಡಿದ್ದು ಆ ಒಂದು ಬೆಳವಣಿಗೆ. ಅದೇನಂದ್ರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಹಾಗೆ ನೋಡಿದ್ರೆ ಬಹಳ ದಿನಗಳ ಬಳಿಕ ಸಿದ್ದರಾಮಯ್ಯ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ಅಂದ್ರೆ ಇದು ಸುಖ ಸುಮ್ಮನೆ ಪಿಕ್ನಿಕ್ ಅಂತೂ ಅಲ್ವೇ ಅಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗೋದಿಲ್ಲಿ ಸಿದ್ದು ದಿಲ್ಲಿ ಭೇಟಿ ಅಜೆಂಡಾ. ಈ ಟೈಮ್ನಲ್ಲಿ ಸಹಜವಾಗಿಯೇ ರಾಜ್ಯದ ಕಾಂಗ್ರೆಸ್ ವಿದ್ಯಮಾನಗಳ ಬಗ್ಗೆ ಹೈ ನಾಯಕರ ಜೊತೆ ಸಿದ್ದು ಚರ್ಚೆ ನಡೆಸದೆ ಏನಿಲ್ಲ. ಅಧಿಕಾರ ಬದಲಾವಣೆ ಬಗ್ಗೆ ಡಿಕೆ ಟೀಮ್ ಪದೇ ಪದೇ ಸೊಲ್ಲೆತ್ತಿದ್ದು ಹೇಗೆ ತಮಗೆ ಹಾಗೂ ಪಕ್ಷಕ್ಕೆ ಮುಜುಗರ ತರ್ತಿದೆ ಅನ್ನೋದನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬಹುದು ಸಿದ್ದು. ಅದರಂತೆಯೇ ಸಿದ್ದರಾಮಯ್ಯ ದಿಲ್ಲಿ ವಿಸಿಟ್ ಹಿಂದಿದೆ ದೂಸರಾ ಪ್ಲಾನ್. ಅದುವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸುವುದು. ಪಕ್ಷದಲ್ಲಿನ ಉದಯಪುರ ಅಧಿವೇಶನ ನಿರ್ಣಯದ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಫಿಕ್ಸ್. ಆದರೆ ಡಿಕೆ ಶಿವಕುಮಾರ್ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೀಗೆ 2 ಹುದ್ದೆಗಳಲ್ಲಿ ಕಂಟಿನ್ಯೂ ಆಗಿದ್ದಾರೆ. ಹೀಗಾಗಿ ಬೇರೊಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಪ್ರಾತಿನಿಧ್ಯ ನೀಡದಂತೆ ಆಗ್ಲಿದೆ ಅಂತ ಬ್ಯಾಟ್ ಬೀಸೋ ಸಾಧ್ಯತೆ ಇದೆ ಸಿದ್ದರಾಮಯ್ಯ. ನಿನ್ನೆ ಅಷ್ಟೇ ಸಿದ್ದು ಆಪ್ತ ಸಚಿವ ದಿನೇಶ್ ಗುಂಡೂರಾವ್ ಸಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಶಾಶ್ವತ ಅಲ್ಲ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಕುತ್ತು ಬರಬಹುದು ಅನ್ನೋ ಬಗ್ಗೆ ಸೂಚ್ಯವಾಗಿ ಹೇಳಿದ್ದು ಇನ್ನಷ್ಟು ಗಮನ ಸೆಳೆದಿದೆ. ಡಿಕೆ ಶಿವಕುಮಾರ್ ಮೊದಲೇ 5 ವರ್ಷಗಳ ಅಧಿಕಾರ ಪೂರೈಸಿರೋದ್ರಿಂದ ಇತರರಿಗೆ ಅವಕಾಶ ಕೊಡೋ ಬಗ್ಗೆಯೂ ಇಲ್ಲಿ ಬೊಟ್ಟು ಮಾಡ್ತಿದೆ ಸಿಎಂ ಪಾಳೆಯ. ಇಲ್ಲಿ ಸಿದ್ದುಗೆ ಇಲ್ಲಿ ಬೇಸಿಕಲಿ ಗುರಿ ಇರೋದು ಡಿಕೆ ಶಿವಕುಮಾರ್ ರೆಕ್ಕೆ ಪುಕ್ಕ ಕಟ್ ಮಾಡೋ ಬಗ್ಗೆ. ಅಧಿಕಾರ ಹಂಚಿಕೆ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮೂಲಕ ತಮಗೂ ಕಿರಿಕಿರಿ ತರ್ತಿರೋ ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಕತ್ತರಿ ಪ್ರಯೋಗವಾದ್ರೆ ಪಕ್ಷದಲ್ಲಿನ ಪ್ರಭಾವವೂ ತುಸು ತಗಲಿದೆ. ಇದಾದ್ರೆ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ರು ವರ್ಕೌಟ್ ಆಗದಂತೆ ತಡೆಯೋಕೆ ಸುಲಭ ಅನ್ನೋದಲ್ಲಿ ಸಿದ್ದು ಟೀಮ್ ಲೆಕ್ಕಾಚಾರ. ಹೀಗಾಗಿ ಈ ಸಲದ ಸಿದ್ದು ಡೆಲ್ಲಿ ಟೂರ್ ಸಖತ್ ಕುತೂಹಲ ಕೆರಳಿಸಿದ್ದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು 2 ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂತೇಳಿ ಇವತ್ತು ನೆನ್ನೆಯಿಂದಲ್ಲ, ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ ಪಾಳದಲ್ಲೇ ಒಂದಷ್ಟು ಟೀಕೆ ಟಿಪ್ಪಣಿಗಳು, ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಸೊ ಈಗ ಅವರ ಗಾದಿಗೆ ಚ್ಯುತಿ ಬರುವಂಥ ಸ್ಥಿತಿ ಬಂದೊದಗಿದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದರೆ ಎಲ್ಲರೂ ಕೂಡ ರೇಸ್ನಲ್ಲಿದ್ದಾರೆ. ನೋಡಿ, ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ತಮಕು ಸಿಕ್ಕರು ಕೂಡ ಓಕೆ ಅಂತಿದ್ದಾರೆ. ಮತ್ತೊಂದು ಕಡೆ ತುಕಾರಾಮ್ ಅವರು ಸಂಸದರು, ನನಗೂ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಒಂದು ಅಚ್ಚರಿಯ ವಿಚಾರ ಅಂತಂದರೆ ಈ ಬಾರಿ ಉತ್ತರ ಕರ್ನಾಟಕ ಭಾಗದವರಿಗೆ ಈ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಂತ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರ್ತಾರಾ? ಅವರ ಮುಂದಿನ ನಡೆ ಏನು? ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಸೊ ಒಂದೇ ಹುದ್ದೆ ಅನ್ನೋದು ಈ ಹಿಂದೆ ನಿರ್ಣಯ ಆಗಿತ್ತು. ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗುತ್ತೆ ಅನ್ನೋದಾದರೆ ಅವರು ಸಚಿವ ಸ್ಥಾನವನ್ನು ಬಿಟ್ಕೊಡೋಕೆ ರೆಡಿ ಇರ್ತಾರಾ ಅನ್ನೋ ಪ್ರಶ್ನೆ. ಈ ಥರದ ಚರ್ಚೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಇನ್ನು ನೋಡಿ, ಇವತ್ತು ಪರಮೇಶ್ವರ್ ಅವರು ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮದಿನೋತ್ಸವದ ಕಾರ್ಯಕ್ರಮ ಇತ್ತು. ಅವರ ಸ್ವಗ್ರಾಮದಲ್ಲಿ, ಅವರ ಜಿಲ್ಲೆಯಲ್ಲಿ ಅವರು ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ
ಎಲ್ಲವೂ ಸರಿ ಇದೆ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ ಗೊತ್ತಾಗ್ತಿದ್ರು, ಯಾವುದೂ ಸರಿ ಇಲ್ಲ ಅನ್ನೋದು ಅವರವರ ನಾಯಕರ ನಡತೆಗಳ ಮೇಲೇನೆ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಟೈಮ್ ಬಂದೇ ಬಿಡ್ತಾ? ಹಾಗೆ ನೋಡಿದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ ಡಿ ಕೆ ಹಠಾವೋ ಬಗ್ಗೆ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ಸಿಎಂ ಆಪ್ತ ಬಣದಿಂದ ಒತ್ತಡವೋ ಒತ್ತಡ. ಆದರೆ ಇದಕ್ಕೆ ಕ್ಯಾರ್ ಅನ್ನದ ಡಿ ಕೆ ಶಿವಕುಮಾರ್ ಅವರು ಎನ್ನ ನೆಮ್ಮದಿಗೆ ಭಂಗ ಇಲ್ಲ ಅನ್ನೋ ಟೈಪಲ್ಲಿ ಹೊಂಬುತನ ಮೆರೆದವರು ಇದೀಗ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಬೆನ್ನಲ್ಲೇ ಮತ್ತೆ ಜೋರಾಗಿದೆ ಪದಚ್ಯುತಿಯ ಕೂಗು. ಹಾಗೆ ಸಿಎಂ ದಿಲ್ಲಿ ಕಡೆ ಹೊರಟಿದ್ದೆ ಬಂತು ಡಿ ಕೆ ಕುರ್ಚಿ ಗಡಗಡ. ಏನು ಅಂತೀರಾ ಈ ಸ್ಟೋರಿ ನೋಡಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸನ್ನಿಹಿತ. ಸಿಎಂ ದಿಲ್ಲಿ ಟೂರ್ ಬಗ್ಗೆಯೇ ಎಲ್ಲರ ಕಣ್ಣು. ರಾಜ್ಯದಲ್ಲಿನ ಕಾಂಗ್ರೆಸ್ ಆಂತರಿಕ ಗುದ್ದಾಟ ಕೆಲ ಸಮಯ ಸೈಲೆಂಟ್ ಆದಂತೆ ಕಂಡು ಬಂದ್ರು ಮತ್ತೆ ಯಾವುದೇ ಕ್ಷಣದಲ್ಲಿ ಜ್ವಾಲಾಮುಖಿಯಂತೆ ಮೇಲೇಳದೆ ಇರುವುದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಸಿಎಂ ಆಪ್ತ ಪಡೆ ಈಗಾಗಲೇ ದಿಲ್ಲಿ ರೌಂಡ್ಸ್ ಹೊಡೆದು ಬಂದ್ರು, ಆಗಿಲ್ಲ ಪ್ರಯೋಜನ. ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಪರಮೇಶ್ವರ್ ಹೀಗೆ ಡಿ ಕೆ ಶಿವಕುಮಾರ್ ವಿರುದ್ಧ ನಿರ್ಣಾಯಕ ಹೋರಾಟಕ್ಕೆ ಧುಮುಕಿದ್ದು ಕಾಂಗ್ರೆಸ್ ಘಟಾನುಘಟಿಗಳು. ಹೇಗಾದ್ರೂ ಮಾಡಿ ಡಿಕೆಶಿ ಅವರನ್ನ ಕೆಪಿಸಿಸಿ ಗಾದಿಯಿಂದ ಪದಚ್ಯುತಿಗೊಳಿಸಲೇಬೇಕು ಅನ್ನೋದಿಲ್ಲಿ ಈ ಸಚಿವರ ಛಲ. ಆದ್ರೆ ಏನೇನು ವರ್ಕೌಟ್ ಆಗ್ತಾನೆ ಇಲ್ಲ ಅನ್ನೋ ಬೇಸರದ ಮಧ್ಯೆ ಮತ್ತೆ ಈ ಕನಸು ಚಿಗುರೊಡೆಯುವಂತೆ ಮಾಡಿದ್ದು ಆ ಒಂದು ಬೆಳವಣಿಗೆ. ಅದೇನಂದ್ರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಹಾಗೆ ನೋಡಿದ್ರೆ ಬಹಳ ದಿನಗಳ ಬಳಿಕ ಸಿದ್ದರಾಮಯ್ಯ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ಅಂದ್ರೆ ಇದು ಸುಖ ಸುಮ್ಮನೆ ಪಿಕ್ನಿಕ್ ಅಂತೂ ಅಲ್ವೇ ಅಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗೋದಿಲ್ಲಿ ಸಿದ್ದು ದಿಲ್ಲಿ ಭೇಟಿ ಅಜೆಂಡಾ. ಈ ಟೈಮ್ನಲ್ಲಿ ಸಹಜವಾಗಿಯೇ ರಾಜ್ಯದ ಕಾಂಗ್ರೆಸ್ ವಿದ್ಯಮಾನಗಳ ಬಗ್ಗೆ ಹೈ ನಾಯಕರ ಜೊತೆ ಸಿದ್ದು ಚರ್ಚೆ ನಡೆಸದೆ ಏನಿಲ್ಲ. ಅಧಿಕಾರ ಬದಲಾವಣೆ ಬಗ್ಗೆ ಡಿಕೆ ಟೀಮ್ ಪದೇ ಪದೇ ಸೊಲ್ಲೆತ್ತಿದ್ದು ಹೇಗೆ ತಮಗೆ ಹಾಗೂ ಪಕ್ಷಕ್ಕೆ ಮುಜುಗರ ತರ್ತಿದೆ ಅನ್ನೋದನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬಹುದು ಸಿದ್ದು. ಅದರಂತೆಯೇ ಸಿದ್ದರಾಮಯ್ಯ ದಿಲ್ಲಿ ವಿಸಿಟ್ ಹಿಂದಿದೆ ದೂಸರಾ ಪ್ಲಾನ್. ಅದುವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸುವುದು. ಪಕ್ಷದಲ್ಲಿನ ಉದಯಪುರ ಅಧಿವೇಶನ ನಿರ್ಣಯದ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಫಿಕ್ಸ್. ಆದರೆ ಡಿಕೆ ಶಿವಕುಮಾರ್ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೀಗೆ 2 ಹುದ್ದೆಗಳಲ್ಲಿ ಕಂಟಿನ್ಯೂ ಆಗಿದ್ದಾರೆ. ಹೀಗಾಗಿ ಬೇರೊಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಪ್ರಾತಿನಿಧ್ಯ ನೀಡದಂತೆ ಆಗ್ಲಿದೆ ಅಂತ ಬ್ಯಾಟ್ ಬೀಸೋ ಸಾಧ್ಯತೆ ಇದೆ ಸಿದ್ದರಾಮಯ್ಯ. ನಿನ್ನೆ ಅಷ್ಟೇ ಸಿದ್ದು ಆಪ್ತ ಸಚಿವ ದಿನೇಶ್ ಗುಂಡೂರಾವ್ ಸಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಶಾಶ್ವತ ಅಲ್ಲ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಕುತ್ತು ಬರಬಹುದು ಅನ್ನೋ ಬಗ್ಗೆ ಸೂಚ್ಯವಾಗಿ ಹೇಳಿದ್ದು ಇನ್ನಷ್ಟು ಗಮನ ಸೆಳೆದಿದೆ. ಡಿಕೆ ಶಿವಕುಮಾರ್ ಮೊದಲೇ 5 ವರ್ಷಗಳ ಅಧಿಕಾರ ಪೂರೈಸಿರೋದ್ರಿಂದ ಇತರರಿಗೆ ಅವಕಾಶ ಕೊಡೋ ಬಗ್ಗೆಯೂ ಇಲ್ಲಿ ಬೊಟ್ಟು ಮಾಡ್ತಿದೆ ಸಿಎಂ ಪಾಳೆಯ. ಇಲ್ಲಿ ಸಿದ್ದುಗೆ ಇಲ್ಲಿ ಬೇಸಿಕಲಿ ಗುರಿ ಇರೋದು ಡಿಕೆ ಶಿವಕುಮಾರ್ ರೆಕ್ಕೆ ಪುಕ್ಕ ಕಟ್ ಮಾಡೋ ಬಗ್ಗೆ. ಅಧಿಕಾರ ಹಂಚಿಕೆ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮೂಲಕ ತಮಗೂ ಕಿರಿಕಿರಿ ತರ್ತಿರೋ ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಕತ್ತರಿ ಪ್ರಯೋಗವಾದ್ರೆ ಪಕ್ಷದಲ್ಲಿನ ಪ್ರಭಾವವೂ ತುಸು ತಗಲಿದೆ. ಇದಾದ್ರೆ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ರು ವರ್ಕೌಟ್ ಆಗದಂತೆ ತಡೆಯೋಕೆ ಸುಲಭ ಅನ್ನೋದಲ್ಲಿ ಸಿದ್ದು ಟೀಮ್ ಲೆಕ್ಕಾಚಾರ. ಹೀಗಾಗಿ ಈ ಸಲದ ಸಿದ್ದು ಡೆಲ್ಲಿ ಟೂರ್ ಸಖತ್ ಕುತೂಹಲ ಕೆರಳಿಸಿದ್ದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು 2 ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂತೇಳಿ ಇವತ್ತು ನೆನ್ನೆಯಿಂದಲ್ಲ, ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ ಪಾಳದಲ್ಲೇ ಒಂದಷ್ಟು ಟೀಕೆ ಟಿಪ್ಪಣಿಗಳು, ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಸೊ ಈಗ ಅವರ ಗಾದಿಗೆ ಚ್ಯುತಿ ಬರುವಂಥ ಸ್ಥಿತಿ ಬಂದೊದಗಿದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದರೆ ಎಲ್ಲರೂ ಕೂಡ ರೇಸ್ನಲ್ಲಿದ್ದಾರೆ. ನೋಡಿ, ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ತಮಕು ಸಿಕ್ಕರು ಕೂಡ ಓಕೆ ಅಂತಿದ್ದಾರೆ. ಮತ್ತೊಂದು ಕಡೆ ತುಕಾರಾಮ್ ಅವರು ಸಂಸದರು ನನಗೂ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಒಂದು ಅಚ್ಚರಿಯ ವಿಚಾರ ಅಂತಂದರೆ ಈ ಬಾರಿ ಉತ್ತರ ಕರ್ನಾಟಕ ಭಾಗದವರಿಗೆ ಈ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಂತ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರ್ತಾರಾ? ಅವರ ಮುಂದಿನ ನಡೆ ಏನು? ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಸೊ ಒಂದೇ ಹುದ್ದೆ ಅನ್ನೋದು ಈ ಹಿಂದೆ ನಿರ್ಣಯ ಆಗಿತ್ತು. ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗುತ್ತೆ ಅನ್ನೋದಾದರೆ ಅವರು ಸಚಿವ ಸ್ಥಾನವನ್ನು ಬಿಟ್ಕೊಡೋಕೆ ರೆಡಿ ಇರ್ತಾರಾ ಅನ್ನೋ ಪ್ರಶ್ನೆ. ಈ ಥರದ ಚರ್ಚೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಇನ್ನು ನೋಡಿ, ಇವತ್ತು ಪರಮೇಶ್ವರ್ ಅವರು ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮದಿನೋತ್ಸವದ ಕಾರ್ಯಕ್ರಮ ಇತ್ತು. ಅವರ
ಸ್ವಗ್ರಾಮದಲ್ಲಿ ಅವರ ಜಿಲ್ಲೆಯಲ್ಲಿ ಅವರು ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ ಗೊತ್ತಾಗ್ತಿದ್ರು, ಯಾವುದೂ ಸರಿ